ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ, ಜನರು ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾ ಯಾಕೆ ನೋಡ್ಬೇಕಂತ ಹೇಳಿದ್ರೆ, ನಾನು ನಿಮ್ಮ ಮನೆ ಮಗ, ಅದಕ್ಕೋಸ್ಕರ ನೀವು ಬಂದು ನಿಮ್ಮ ಮನೆ ಹುಡುಗ ಒಬ್ಬ ಹೀರೋ ಆಗಿದ್ದರೆ ನೀವು ಹೋಗಿ ನೋಡ್ತಿರ್ಲಿಲ್ವಾ? ಸೊ ಹಾಗಾಗಿ 2 ಅವರು ಆರಾಮಾಗಿ ಬಂದು ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಸಿನಿಮಾ ನೋಡಿ ನಿಮ್ಮ ಮನೆ ಮಗ ಚಂದನ್ಗೆ ಸಪೋರ್ಟ್ ಮಾಡಿ. ಹೆಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇರುವಂಥವ್ರು ರ್ಯಾಪ್ ಸಾಂಗ್ ಮುಖೇನ ದೇಶಾದ್ಯಂತ ಸುದ್ದಿ ಮಾಡಿ ವೀರಚಂದ್ರಹಾಸದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿ ಎಲ್ರಿಗೂ ಕೂಡ ಒಂದು ರ್ಯಾಪ್ ಸಾಂಗರ್ ಅಂತ ಹೇಳಿದ್ರೆ, ಸಿಂಗರ್ ಅಂತ ಹೇಳಿದ್ರೆ ಇವ್ರು ಹಾಗಿರ್ಬೇಕು ಅಂತ ಹೇಳಿ ಹೆಸರುವಾಸಿ ಪಡೆದಿರುವಂಥ ಚಂದನ್ ಶೆಟ್ಟಿ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲಿನ ಸಿನಿಮಾ ಹೇಗೆ ಅನ್ನಿಸ್ತಾ ಇದೆ? ಮೊದಲನೇ ಸಿನಿಮಾ ನನ್ನ ಕರಿಯರಲ್ಲಿ ನಾಯಕ ನಟನಾಗಿ ಫಸ್ಟ್ ಟೈಮ್ ಇವಾಗ ಎಲ್ಲರ ಮುಂದೆ ಬರ್ತಾ ಇದ್ದೀನಿ. ಸ್ವಲ್ಪ ನರ್ವಸ್ನೆಸ್ ಇದೆ, ಖುಷಿ ಇದೆ. ಗೊತ್ತಿಲ್ಲ ಜೀವನ ಎಷ್ಟು ದಿನ ಇರುತ್ತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇರೋ ದಿನದಲ್ಲಿ ಏನೇನು ಮಾಡ್ಬೋದು, ಸಾಧನೆಗಳು ಎಲ್ಲ ಮಾಡೋಣ ಅಂತ ಒಂದು ನನ್ನ ಪಾಲಿಸಿ. ಸೊ ಮ್ಯೂಸಿಕ್ ಆಯಿತು, ಸಾಂಗ್ಸ್ಗಳು ಮಾಡಿದ್ದೀನಿ, ಪಾರ್ಟಿ ಸಾಂಗ್ಸ್ಗಳು ಮಾಡಿದ್ದೀನಿ, ಡ್ಯಾನ್ಸ್ ಮಾಡೋ ಸಾಂಗ್ಸ್ ಮಾಡಿದ್ದೀನಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಆಯಿತು, ಅದಾಯಿತು. ನೆಕ್ಸ್ಟ್ ಏನು? ಸೊ ಓಕೆ, ಆ್ಯಕ್ಟಿಂಗ್. ಸೊ ಇದು ಒಂದು ನಮ್ಮ ತಂದೆಯವರ ಆಸೆ ಕೂಡ ಆಗಿತ್ತಿದು. ಸೊ ಹಾಗಾಗಿ ಆ್ಯಕ್ಟಿಂಗಲ್ಲೂ ಒಂದು ನೋಡ್ಬೇಡ ನನ್ನ ನಸೀಬ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಮಾಡ್ಬೇಡ ಅಂತ ಅಂದ್ಬಿಟ್ಟು ಅದು ಮಾಡಿದ್ದೀನಿ. ಇರೋ ದಿವಸ ಏನೇನಾಗಿತ್ತು ಎಲ್ಲ ಮಾಡ್ಬಿಡ್ಬೇಕಷ್ಟೇ, ಸಾಧನೆ ಅಷ್ಟೇ. ಸರ್, ಈಗ ಫಸ್ಟ್ ಸಿನಿಮಾ ಅಂತ ಹೇಳಿದಾಗ ನಮ್ಮ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಸ್ಟ್ರಗಲ್ ಆಯಿತು ನಿಮಗೆ? ಸಿನಿಮಾಕ್ಕಿಂತ ನನಗೆ ರ್ಯಾಪ್ ಸಾಂಗೇ ಚೆನ್ನಾಗಿತ್ತಪ್ಪ, ಆ್ಯಕ್ಟಿಂಗ್ ಬೇಡ ಅನ್ನುವಂಥದ್ದು ಏನಾದರೂ ಅನಿಸಿದ್ದಿತ್ತ? ಇನ್ನೂ ಅನಿಸಿಲ್ಲ. ಮೇ 9ನೇ ತಾರೀಕು ಏನು ಅನ್ಸುತ್ತೆ ನೋಡಬೇಕಾಗತ್ತೆ. ಸರ್, ಮೊದಲಿನ ಸಿನಿಮಾ ಅಂತ ಹೇಳಿ ಬಂದಾಗಲೇ ಒಂದೊಳ್ಳೆ ಪೊಲೀಸ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಿಂಗೆ ಅನಿಸ್ತಾ ಇದೆ. ಅದಿಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಗಳೆಲ್ಲ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಕ್ಲಿಕ್ ಆಗಿದ್ದಿದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ನೀವೇನಂತೀರಾ? ಪೊಲೀಸ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಕಷ್ಟ ನಿರ್ವಹಿಸೋಕ್ಕೆ. ಯಾಕಂದರೆ ಅದರದಾದಂಥ ಒಂದು ಗತ್ತಿರಬೇಕು, ಅದರದಾದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕು ಪೊಲೀಸಿಗೆ. ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರಬೇಕು. ನಾನು ನೋಡಿ ನನ್ನ ಸ್ಟೈಲೇ ಬೇರೆ ಆ್ಯಕ್ಚುಲಿ. ನಾನು ಸ್ವಲ್ಪ ಯೋ ಹಿಪ್ ಹಾಪ್ ಸ್ಟೈಲಲ್ಲಿ ಇರ್ತೀನಿ ನಾನು. ಸೊ ಸಡನ್ನಾಗಿ ಇನ್ ಶರ್ಟ್ ಮಾಡಬೇಕು, ಸ್ವಲ್ಪ ಟೈಟ್ ಬಟ್ಟೆಗಳು ಹಾಕ್ಕೊಬೇಕು, ಆಮೇಲೆ ಹೇರ್ ಸ್ಟೈಲೆಲ್ಲ ಸ್ವಲ್ಪ ಶಾರ್ಟ್ ಇರಬೇಕು. ಸೊ ಆ ಬಾಡಿ ಲ್ಯಾಂಗ್ವೇಜು, ಸೊ ಅದೆಲ್ಲ ಮಾಡಬೇಕು ಅಂತಂದಾಗ ಅದರದಂಥ ಒಂದು ಪ್ರಿಪ್ರೇಷನ್ಸ್ ಇತ್ತು. ಆ ಪ್ರಿಪ್ರೇಷನ್ಸ್ನ ಮಾಡಿಕೊಂಡೆ, ಸಖತ್ ಎಂಜಾಯ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ದೀನಿ. ಸರ್, ಇನ್ನೊಂದು ಹೇಳಬೇಕು, ರೀಸೆಂಟ್ಲಿ ಆಗಿ ರಿಲೀಸ್ ಆಗಿರುವಂಥ ವೀರಚಂದ್ರಹಾಸ ಸಿನಿಮಾ ಕರಾವಳಿಯಾದ್ಯಂತ ತುಂಬಾ ಸದ್ದು ಮಾಡ್ತಾ ಇದೆ, ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ರವಿ ಬಸೂರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾಕೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಆ ಸಿನಿಮಾದಲ್ಲಿ ಹಾಕೊಬೇಕು ಅಂತ ಅವ್ರಿಗೆ ಅನಿಸ್ತು ಅಂತ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದು, ನಾವು ರವಿ ಬಸೂರ್ ಸರ್ದೆಲ್ಲ ಜರ್ನಿ ಎಲ್ಲ ತುಂಬ ಹಳೆಯ ಜರ್ನಿ, ತುಂಬ ಒಂದು 2010ನೇ ಇಸ್ವಿ 11ನೇ ಇಸ್ವಿಯಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದು. ಸರ್ ಅವಾಗ ರಿದಮ್ಸ್ ಪ್ಲೇ ಮಾಡ್ತಿದ್ರು, ರಿದಮ್ ಪ್ರೋಗ್ರಾಮಿಂಗ್ ಮಾಡ್ತಾಯಿದ್ರು ಅರ್ಜುನ್ ಜನ್ಯ ಸರ್ಗೆ. ನಾನು ಅರ್ಜುನ್ ಸರ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕಾದಾಗ ರವಿ ಬಸು ಸರ್ ಕೆಲವೊಂದು ಹಾಡುಗಳಿಗೆ, ಕೆಲವೊಂದು ರೆಕಾರ್ಡಿಂಗ್ಗಳಿಗೆ ರಿದಮ್ ಪ್ಲೇ ಮಾಡೋರು. ಸೊ ನನಗೆ ಅರ್ಜುನ್ ಜನ್ಯ ಸರ್ ಕಳಿಸೋರು, ಅದು ಕೆಲಸ ಏನಾಗಿದೆ ನೋಡ್ಕೊಂಡು ಬನ್ನಿ, ಎಲ್ಲ ಹೋಗಿ ಕೋರಸ್ ಹಾಡಿ ಅಂತ ಕಳಿಸೋರು ನನಗೆ. ಸೊ ಅವಾಗಿಂದ ನನಗೆ ರವಿ ಬಸು ಸರ್ ಪರಿಚಯ. ಸೊ ಅವರು ನಮ್ಮವರು ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಖುಷಿಗೆ ನನಗೆ ಆ ಪಾತ್ರ ಕೊಟ್ರಂತೆ. ಸೊ ನನಗೆ ಕೇಳಿದಾಗ ಯಕ್ಷಗಾನ ಸರ್ ನನ್ನ ಯಾಕೆ ಸರ್ ಇಮ್ಯಾಜಿನ್ ಮಾಡಿದ್ರೆ ಯಕ್ಷಗಾನದಲ್ಲಿ ಸೂಟ್ ಆಗಿದೆ, ಎಲ್ಲರೂ ಅದೇ ಚೆನ್ನಾಗಿ ಬಂದಿದೆ, ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ನನಗೆ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮಗೆ ಮಂಗಳೂರು ಕರಾವಳಿ ಭಾಗದಾಗಿ ಬಂದಾಗ ಚಂದನ್ ಶೆಟ್ಟಿಗೆ ತುಂಬ ಫ್ಯಾನ್ಸ್ ಇದ್ದಾರೆ, ಅದು ಕೂಡ ಹುಡುಗಿರ್ ಫ್ಯಾನ್ಸ್ ಅಂತೂ ಸಿಕ್ಕಾಪಡೆ ಇದ್ದಾರೆ. ಕರಾವಳಿ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ? ಕರಾವಳಿ ಅಂದರೆ ನಂಗೆ ತುಂಬ ಇಷ್ಟ. ನಾನು ಓದಿದ್ದು ಪುತ್ತೂರಲ್ಲಿ ಆ್ಯಕ್ಚುಲಿ, ಸೆಂಟ್ ಫಿಲೋಮಿನಾಸ್ ಪುತ್ತೂರಲ್ಲಿ ನಾನು PUC ನಾನು ಓದಿದ್ದು ನಾನು. ಸೊ ನನಗೆ ಶನಿವಾರ ಭಾನುವಾರ ನಮ್ಗೆ ಔಟಿಂಗ್ ಅಂತ ಬಿಟ್ಟಾಗ ನಾವು ಮಂಗಳೂರು ಕಡೆನೇ ಜಾಸ್ತಿ ಬರ್ತಾಯಿದ್ವಿ. ಅಲ್ಲಿ ಸೈಬಿನ್ ಅಂತ ಒಂದು ಕಾಂಪ್ಲೆಕ್ಸ್ ಇತ್ತು, ನೆನಪಿದೆಯಾ ನಿಮಗೆ? ಅವಾಗ ಅದೇ ಮಾಲ್ ಅವಾಗ, ಸೈಬಿನ್. ಸೊ ಆ ಮಾಲು, ಮತ್ತು ಇನ್ನೊಂದು ಯಾವುದೋ ಮಾಲ್ ಇದೆ ಅಲ್ಲಿ, ಸೊ ಸಿಟಿ ಸೆಂಟರು. ಸೊ ನಾನು ಬಟ್ಟೆ ತೊಗೋಬೇಕಂದ್ರೆ ಅಲ್ಲಿ ಬರ್ತಾಯಿದ್ವಿ. ಸೊ ಅದೆಲ್ಲ ನೆನಪಿದೆ. ಸೊ ಮಂಗಳೂರು ಅಂದರೆ ಭಾಳ ಇಷ್ಟ ನನಗೆ. ಫುಡ್ ನಾನು ಮೇನಾಗಿ ಮಂಗಳೂರಿಗೆ ಬರೋದೇ ನಾನು ತಿನ್ನೋಕ್ಕೆ. ಸೊ ಫಿಶ್ ಫ್ರೈ ಆಗಿರ್ಬೋದು, ಬಂಡಸ್ ಫ್ರೈ, ಸೊ ಮತ್ತು ಬಂಗಡೆ ಭಾಳ ಇಷ್ಟ ನನಗೆ. ಬಂಗಡೆ ಎಲ್ಲ ಭಾಳ ಇಷ್ಟ. ಅದು ಗೀ ರೋಸ್ಟ್, ಸ್ಕ್ವಿಡ್ ಗೀ ರೋಸ್ಟ್, ಆಮೇಲೆ ಇದು ಇನ್ನೊಂದು ಸೀ ಫುಡ್ ಭಾಳ ಇಷ್ಟ. ಪ್ರಾನ್ಸ್ ಗೀ ರೋಸ್ಟ್. ವೆರಿ keen to every time when I come to Mangalore, first go to hotel. ಹೋಗ್ಬಿಟ್ಟು ನೋಡಿ ಬಾಯಲ್ಲಿ ನೀರು ಬರ್ತದೆ.
ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲೊಂದು ವಿಭಿನ್ನ ಕ್ಯಾರೆಕ್ಟರ್, ಚಂದ್ರಹಾಸದಲ್ಲೂ ಕೂಡ ಒಂದು ವಿಭಿನ್ನ ಕ್ಯಾರೆಕ್ಟರ್. ನಟನೆಯತ್ತ ಒಲವು ತುಂಬ ಜಾಸ್ತಿ ಆಗ್ತಾ ಇದೆ. ಹಾಡನ್ನು ಸ್ಟಾಪ್ ಮಾಡ್ತೀರಾ? ನಮ್ಗೆ ಗೊತ್ತಿದೆ ಪಕ್ಕಾ ಮಾಡಲ್ಲ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ರಕ್ತಗತವಾಗಿ ಬಂದಿರುವಂಥದ್ದು ಅದು. ಎಸ್ ಏನು ಹೇಳ್ತೀರಾ? ಸೊ ಖಂಡಿತವಾಗಿ ಹಾಡನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಮೂವಿ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ನಾ ಹಾಡಂತೂ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ನನ್ನ ಏಮ್ ಇರೋದೆ ನನ್ನ ಮ್ಯೂಸಿಕ್ನ ಪ್ರಪಂಚದಾದ್ಯಂತ ಎಲ್ಲ ಜನಕ್ಕೂ ಕೇಳಿಸ್ಬೇಕು ಅನ್ನೋದು ನನ್ನ ಮೇನ್ ಏಮ್ ಇರೋದು. ಇವತ್ತಿಗೂ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದೀನಿ. ಮೂವಿ ಬಂದು ಏನಂತ ಹೇಳಿದ್ರೆ ಒಂದು ಪ್ಯಾಷನೇಟ್ ಆಗಿ ಇದು ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಮಾಡಿರೋದು ಅಷ್ಟೇ. ಸರ್ ಇನ್ನೊಂದು ಆವಾಗಲೇ ಹೇಳಿದ್ರಿ ಸರ್ಜಾ ಫ್ಯಾಮಿಲಿಯಿಂದ ನನಗೆ ರೆಕಗ್ನೈಸ್ ಸಿಕ್ಕಿರೋದು, ಇದು ಚಂದನ್ ಶೆಟ್ಟಿ ಏನಾಗಿದೆ ಸರ್ಜಾ ಫ್ಯಾಮಿಲಿ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ನಾನು ಅವಾಗ ಹೇಳಿದ ಮಾತು. ಸೊ ನಾನು ನೆನೆಸ್ಕೊಂಡಿದ್ದು ನನಗೆ ತುಂಬ ಮನಸ್ಸಿಗೆ ಒಂಥರ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಬಿಗಿನಿಂಗ್ ಡೇಸಲ್ಲಿ ಫಸ್ಟ್ ನಾನು ಬೆಂಗಳೂರಿಗೆ ಬಂದಾಗ ಸೊ ಅವರ ಮನೆಯಲ್ಲೇ ನನಗೆ ಇರಲಿಕ್ಕೆ ಒಂದು ಜಾಗ ಮಾಡಿ ಕೊಟ್ಟಿದ್ದವರು ಆವಾಗ ಅರ್ಜುನ್ ಸರ್ಜಾ ಅವರು. ಸೊ ಅರ್ಜುನ್ ಸರ್ಜಾ ಅವರಿಂದ ಚಿರು ಸರ್ಜಾ ಪರಿಚಯ ಆದರು, ಚಿರು ಧ್ರುವ ಎಲ್ಲ ಪರಿಚಯ ಆದರು. ಚಿರು ನನ್ನ ಕರ್ಕೊಂಡೋಗಿ ಅರ್ಜುನ್ ಜನ್ಯ ಸರ್ ಹತ್ರ ಪರಿಚಯ ಮಾಡಿಕೊಟ್ರು, ಮ್ಯೂಸಿಕ್ ಡೈರೆಕ್ಟರ್ ಹತ್ರ. ಸೊ ನನಗೆಲ್ಲ ಅವ್ರ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಸಿಕ್ತು. ಸೊ ಅಲ್ಲಿಂದ ಒಂದೇ ಚೈನ್ ಲಿಂಕ್ ಥರ ಒಂದೊಂದಾಗಿ ಎಲ್ಲ ಆಗಿ ಇವತ್ತಿಗೆ ಒಬ್ಬ ನಾಯಕ ನಟನ ಆಗ್ಬಿಟ್ಟಿದ್ದೀನಿ. ಇವಾಗ ನನಗೆ ಗೊತ್ತಿಲ್ಲ ನೋಡಿ, ಹಿಂಗೆ ಆಗ್ಬಿಟ್ಟು ಇಷ್ಟೊಂದು ಆಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ಸರ್ ಕೊನೆಯದಾಗಿ ಮೇ 9ಕ್ಕೆ ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ. ಜನರು ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾ ಯಾಕೆ ನೋಡ್ಬೇಕಂತ ಹೇಳಿದ್ರೆ, ನಾನು ನಿಮ್ಮ ಮನೆ ಮಗ, ಅದಕ್ಕೋಸ್ಕರ ನೀವು ಬಂದು ನಿಮ್ಮ ಮನೆ ಹುಡುಗ ಒಬ್ಬ ಹೀರೋ ಆಗಿದ್ದರೆ ನೀವು ಹೋಗಿ ನೋಡ್ತಿರ್ಲಿಲ್ವಾ? ಸೊ ಹಾಗಾಗಿ ನಿಮ್ಮ ಮನೆ ಹುಡುಗ ಇವಾಗ ಒಂದು ಸಿನಿಮಾ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ. ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರು ಆ್ಯಂಡ್ ಒಳ್ಳೊಳ್ಳೆ ಹಾಡುಗಳಿದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. 2 ಅವರು ಆರಾಮಾಗಿ ಬಂದು ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಸಿನಿಮಾ ನೋಡಿ ನಿಮ್ಮ ಮನೆ ಮಗ ಚಂದನ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಎಸ್ ಕೇಳಿದ್ರಲ್ಲ ವೀಕ್ಷಕರೇ, ಇದು ರ್ಯಾಪ್ ಚಂದನ್ ಶೆಟ್ಟಿ ಆಡಿರುವಂಥ ವಾಜ್ ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.